ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಇದ್ರೆ ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಡೈಲಿ ರೊಟೀನ್ ಬ್ಲಾಗ್ಗೆ ಸ್ವಾಗತ. ಸೂಪರ್ ಆಗಿ ಫನ್ ಆಗಿ ಇರುತ್ತೆ. ಕೊನೆವರೆಗೂ ಬ್ಲಾಗ್ ನೋಡಿ. ಹಾಗೆ ಚಾನಲ್ ಯಾರನ್ನ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ನ ಮಿಸ್ ಮಾಡ್ದನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾ ಜನ ವಿಡಿಯೋ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಹಾಯ್ ಆ ಈ ಆ ಎ ಎ ಬಿ ಸಿ ಬೊಂಬ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರೆ? ಅಭಿ ಇನ್ನೊಂದ್ಸಲ ಬಾಯ್ ಬಾಯ್ ಹೇಳು. ಅಲ್ಲಿ ನೋಡ್ಬೇಕಪ್ಪ ಗುಣ. ಬಾಯ್ ಬಾಯ್ ಅನ್ಬೇಕು ನೋಡಿ. ಬಾ ಬಾ. ಏನದು? ಹಾ ಅಲ್ಲಿ ಗೊತ್ತಿ ಬಾಗ್ಲ ತಾಂಬಾ ಮ್ಯಾಕೆತ್ತದು ಮೇಲೆತ್ತು ಮೇಲೆತ್ತು. ಬಾ 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 ಬಾ. ಏನು ಮಾಡ್ತೀಯ ಅಂತ ತಗೊಂಡು? ಇವತ್ತಿನ ನಮ್ಮ ಡೈಲಿ ರೊಟೀನ್ ಬ್ಲಾಗಲ್ಲಿ ಮಾರ್ನಿಂಗ್ ಡ್ರೈ ಫ್ರೂಟ್ಸು, ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿ ಇದೆ. ಇದರಲ್ಲಿ ದ್ರಾಕ್ಷಿ ಅಬಿಗೆ ಜಾಸ್ತಿ ಗೋಡಂಬಿ ಮತ್ತು ಬಾದಾಮಿ ಮಾತ್ರ. ಬಾದಾಮಿ ಒಳ್ಳೆ ವೆಯ್ಟ್ ಗೇನ್ ಮಾಡೋಕ್ಕೆ ಮತ್ತು ಬುದ್ಧಿಶಕ್ತಿ ನೆನಪಲ್ಲಿಡೋಕ್ಕೆ ಬಾದಾಮಿ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಜ್ಞಾಪಕಶಕ್ತಿ ಅಂತಲ್ಲ, ಅಂದರೆ ಮೈಂಡ್ ಮೆಮೊರಿ ಅದು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಈ ತಿಂದರೆ. ಮತ್ತು ಒಳ್ಳೆ ವೆಯ್ಟ್ ಕೂಡ ನಾವು ಗೇನ್ ಮಾಡ್ಬೋದು. ಆ ಕಾರಣಕ್ಕೆ ಬಾದಾಮಿ ತಿಂತಾರೆ. ಜೊತೆಗೆ ಗೋಡಂಬಿ. ಅಭಿ ನೀನು ಕೊಂಡು ಬೇಡ. ಏನು ಮಾಡ್ತೀಯಲ್ಲಿ? ಡ್ರೈ ಫ್ರೂಟ್ಸು ಮತ್ತು ಇದು ಚಿಯಾ ಸೀಡ್ಸ್. ಇದು ಹಾಳೊಟ್ಟೆಗೆ ಕುಡಿದ್ರೆ ವೆಯ್ಟ್ ಲಾಸ್ ಆಗ್ತಾರಂತೆ. ಆ ಕಾರಣಕ್ಕೇ ಚಿಯಾ ಸೀಡ್ಸ್ ನೈಟಲ್ಲಿ ನೀರಲ್ಲಿ ನೆನೆಹಾಕಿ ಬೆಳಗ್ಗೆ ಹಾಳೊಟ್ಟೆಗೆ ಕುಡಿಬೇಕು. ನಾವು ನೀರು ಕುಡಿತೀವಲ್ಲ ಆ ಟೈಮಲ್ಲಿ ಕುಡಿಬೇಕು. ಚಿಯಾ ಸೀಡ್ಸ್ ತಂಪು ಮತ್ತು ಜೊತೆಗೆ ವೇಟ್ ಲಾಸ್ ಇರುತ್ತೆ. ಏನು ಮಾಡಿದೆ ಅಂತ ತಗೊಂಡ ಅಲ್ಲಿ ಅದು ಕಸ ಬಿಡೋದಲ್ಲೇ ವೀಡಿಯೋ ಮಾಡೋದು. ಅದು ಅಭೀಗ ಹಿಂಗೆ ಮಾಡೋಗ ಹಿಂಗೆ ವೀಡಿಯೋ ಹಿಂಗೆ ಹಿಂಗಿಡ್ಕ ಯಾಕೆತ್ತ ಹಂಗೆ ವೀಡಿಯೋ ಮಾಡೋದು. ಹಾಯ್ 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 ಅನ್ಬೇಕು. ಇದೇನು ಗೊತ್ತಾ, ಇಡ್ಲಿಗೆ ತಯಾರು ಮಾಡಿರ್ತಾರಲ್ವ ಹಿಟ್ಟು, ಆ ಇಡ್ಲಿ ಹಿಟ್ಟಲ್ಲೇ ಮೆಣಸಿನ್ಕಾಯಿ, ಈರುಳ್ಳಿ ಹಾಕಿ ಒಂಥರ ಇಡ್ಲಿ ಪಡ್ಡು ಅಂತಲೇ ಹೇಳ್ಬೋದು. ಪುನುಗುಲು ಅಂತಾರೆ ತೆಲುಗಲ್ಲಿ, ಬಟ್ ಕನ್ನಡದಲ್ಲಿ ಏನಂತ ನನಗೆ ಗೊತ್ತಿಲ್ಲ. ಒಂದು ವೇಳೆ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇವತ್ತು ನಮ್ಮ ಮನೆಯಲ್ಲಿ ಇದು ಬ್ರೇಕ್ಫಾಸ್ಟು. ಒಂಥರ ನಾವು ವಡೆ ಆಯಿಲಲ್ಲಿ ಇದಾಗ್ತೀವಲ್ಲ ಆ ರೀತಿ ಇಡ್ಲಿ ಹಿಟ್ಟನ್ನ ಈ ರೀತಿ ಮಾಡ್ತಾರೆ. ಚಟ್ನಿ ರೆಡಿ ಇದೆ ಇಲ್ಲಿ. ನೋಡಿ, ನಮ್ಮ ಮನೆಯಲ್ಲಿ ಇವತ್ತು ಬ್ರೇಕ್ಫಾಸ್ಟ್ ಇದು. ಇವಕ್ಕೆ ಕನ್ನಡದಲ್ಲಿ ಏನಂತ ನನಗೆ ಗೊತ್ತಿಲ್ಲ, ಬಟ್ ತೆಲುಗಲ್ಲಿ ಪುನುಗುಲು ಅಂತಾರೆ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇವು ನೋಡಿ ಇಲ್ಲೇ ಟಿಫಿನ್ ಮಾಡ್ತಾರೆ ಅಂತಂದರೆ ಇಲ್ಲೇ ಹುಚ್ಚೋಯ್ತಾನೆ ನೀನು. ಎಲ್ಲಿ ಹುಚ್ಚೋಯ್ಯದ? ಹಾಂ, ಎಲ್ಲೆಲ್ಲಿ ಹುಚ್ಚೋಯ್ಯದ? ಅಲ್ಲ ಅಲ್ಲಿ ಹೋಗ್ಬೇಕು. ಚಡ್ಡಿ ಬಿಚ್ಚಬೇಕಾ? ಬಿಚ್ಚಂತ ತಡಿ, ತಣ್ಣಗೆ ಹಂಗೆ ಬೇಸಿರ್ತದೆ. ಬೇಸಿಲ್ಲ ಬೇಡ, ಅದು ಒರೆಸೋದು. ಬಟ್ಟೆ ತಗೊಂಡು ಒರೆಸೋದು. ಹಾಕು ತಗ ಒರೆಸು. ಹಿಂಗನ್ನ ಕೈ ತಗ, ಹಿಂಗನ್ನ ಅದು ಹಂಗ. ವೆರಿ ಗುಡ್ ಬಾಯ್. ಏನು ಹೇಳ ಅಭಿ?
ವೆರಿ ಗುಡ್ ಬಾಯ್. ಮುಟ್ಬೇಡ ಅದು ಮುಟ್ಬೇಡ.